ಕ್ರಿಮಿನಲ್ ಪ್ರಕರಣಗಳಲ್ಲಿ ಯಾವುದೇ ಒಂದು ಸ್ಟೇಜು ಮುಂದೆ ಹೋಗಿದ್ದಾಗ ಅದನ್ನು ರೀಕಾಲ್ ಮಾಡೋದಕ್ಕೆ ಅಥವಾ ರೀಓಪನ್ ಮಾಡೋದಕ್ಕೆ ಮತ್ತು ಯಾವುದೋ ಒಂದು ಪರ್ಮಿಷನನ್ನು ಕೇಳೋದಕ್ಕೆ, ಹಾಗೆಯೇ ಸ್ಟೇಜ್ ಮುಂದಕ್ಕೆ ಹೋಗಿದ್ರೆ ಅಥವಾ ವಿಟ್ನೆಸ್ಸನ್ನು ಕಾಲ್ ಮಾಡೋದಕ್ಕೆ, ವಿಟ್ನೆಸ್ಸನ್ನು ಕಾಲ್ಫರ್ ಮಾಡೋದಕ್ಕೆ, ಸ್ಟೇಟ್ಮೆಂಟನ್ನು ಕೊಡೋದಕ್ಕೆ, ಈ ಥರ ಪರ್ಮಿಷನ್ ಕೊಡೋದಕ್ಕೆ ನಾವು ಇಲ್ಲಿಯವರೆಗೂ CRPCಯ ಸೆಕ್ಷನ್ 311 ಅರ್ಜಿಯನ್ನು ಹಾಕ್ಕೊಳ್ತಾ ಇದ್ವಿ. ಸೊ ಈಗ CRPC ರೀಪ್ಲೇಸ್ ಆಗಿರೋದ್ರಿಂದ BNSS ಆ್ಯಕ್ಟ್ ಅಡಿಯಲ್ಲಿ ಈಗ ನಾವು ಅಪ್ಲಿಕೇಶನ್ನ ಹಾಕೋಬೇಕಾಗತ್ತೆ. ಸೊ ಸೇಮ್ ಇದರಲ್ಲಿ ಯಾವುದೇ ಒಂದು ಬದಲಾವಣೆಗಳನ್ನು ಮಾಡಿಲ್ಲ. ರೀಕಾಲ್ ಮಾಡೋದಕ್ಕಾಗಲಿ, ರಿಓಪನ್ ಮಾಡೋದಕ್ಕಾಗಲಿ, ಅಥವಾ ವಿಟ್ನೆಸ್ಸನ್ನು ಕಾಲ್ಫರ್ ಮಾಡೋದಕ್ಕಾಗಲಿ, ಅಥವಾ ಸ್ಟೇಟ್ಮೆಂಟನ್ನು ಮಾಡೋದಕ್ಕಾಗಲಿ, ಅಥವಾ ಕೋರ್ಟ್ನ ಪರ್ಮಿಷನ್ನ ಪಡ್ಕೊಳ್ಳೋದಕ್ಕಾಗಲಿ CRPCಯ 311 ಸೆಕ್ಷನ್ ಏನಿದೆ ಇದಕ್ಕೆ ಬದಲಾಗಿ 348 ಅರ್ಜಿಯನ್ನು ಹಾಕ್ಕೋಬೇಕಾಗತ್ತೆ. ಸೊ 348 ಅರ್ಜಿಯನ್ನು ಹಾಕ್ಕೊಂಡು ಯಾವುದೇ ಒಂದು ರಿಓಪನ್ ಆಗಲಿ, ರೀಕಾಲ್ ಆಗಲಿ, ಅಥವಾ ವಿಟ್ನೆಸ್ಸನ್ನು ಕಾಲ್ಫರ್ ಮಾಡೋದಾಗಲಿ, ವಿಟ್ನೆಸ್ಗೆ ಸಮನ್ಸನ್ನು ಮಾಡಿಸೋದಕ್ಕಾಗಲಿ, ಪರ್ಮಿಷನ್ ಯಾವುದೇ ಒಂದು ಪರ್ಮಿಷನ್ಗಾಗಲಿ 348 ಅರ್ಜಿಯನ್ನು ಹಾಕ್ಕೋಬೋದಾಗಿರುತ್ತೆ. ಸೊ ಹಾಗಾಗಿ 311 ಏನಿತ್ತು ಇಲ್ಲಿಯವರೆಗೆ ಅದಕ್ಕೆ ಬದಲಾಗಿ ಈಗ 348 ಆಫ್ BNSS ಇದರ ಒಂದು ಅಡಿಯಲ್ಲಿ ಅರ್ಜಿಗಳನ್ನು ಹಾಕ್ಕೊಂಡು ರೀಕಾಲನ್ನು ಮಾಡ್ಕೋಬೋದಾಗಿರುತ್ತೆ. ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ನಮ್ಮ ಕಾನೂನಿನ ಅರಿವಿನ ಎಲ್ಲ ವಿಡಿಯೋಗಳು ನಿಮಗೆ ತಲುಪುತ್ತೆ. ಹೆಚ್ಚಿನ ಒಂದು ವಿಡಿಯೋಗಳನ್ನು ನಾನು ಮುಂದಿನ ಪ್ರತಿದಿನವೂ ಕೂಡ ಹೊಸ ಕಾಯ್ದೆಗಳಿಗೆ ಸಂಬಂಧಪಟ್ಟಂತೆ ಹಾಕ್ತಾ ಇರ್ತೇನೆ. ಮುಂದಿನ ವಿಡಿಯೋದಲ್ಲಿ ಡಾಕ್ಯುಮೆಂಟನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ಇರುವ ಸೆಕ್ಷನ್, ಅದಕ್ಕೆ ಬದಲಾಗಿರೋ ಸೆಕ್ಷನನ್ನು ಸಂಬಂಧಪಟ್ಟಂತೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ.